ಸೂರಜ್ ರೇವಣ್ಣ ವಿರುದ್ಧದ ಆರೋಪವೇ ಒಂದು ಷಡ್ಯಂತ್ರ ಅಂತ ಎಚ್.ಡಿ. ರೇವಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ರೇವಣ್ಣ ಏನು ಹೇಳಿದ್ರು? ರೈಟ್, ಈ ಪ್ರಕರಣದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಅನ್ನೋಂಥದ್ದು. ಓಕೆ, ಸೂರಜ್ ರೇವಣ್ಣ ಅವರನ್ನು ಕಸ್ಟಡಿಗೆ ಕೊಟ್ರ, ಏನಾಯಿತು, ಜಡ್ಜ್ ಏನು ಹೇಳಿದ್ರು, ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಒಟ್ಟಾರೆ ಜಡ್ಜ್ ಎದುರು ಅವರನ್ನು ಹಾಜರುಪಡಿಸಲಾಗಿದೆ. ಕೋರಮಂಗಲದಲ್ಲಿರೋ ಜಡ್ಜ್ ನಿವಾಸಕ್ಕೆ ಕರ್ಕೊಂಡೋಗಿ ಸೂರಜ್ ರೇವಣ್ಣ ಅವ್ರನ್ನ ಹಾಜರುಪಡಿಸಲಾಗಿದೆ. ಸಾಕಷ್ಟು ಗಂಭೀರವಾದ ಪ್ರಕರಣ ಅವ್ರ ಮೇಲೆ ಬಂದಿರತಕ್ಕಂಥ ಪ್ರಕರಣ. ಸೂರಜ್ ರೇವಣ್ಣಗೆ ಆಲ್ ರೈಟ್ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನೋಡಿ, ಪೊಲೀಸ್ ಕಸ್ಟಡಿ ಅಲ್ಲ, ಜುಡಿಷಿಯಲ್ ಕಸ್ಟಡಿ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ವಿಚಾರಣೆಗೆ ಸೂರಜ್ಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ರೈಟ್, ಹಾಗಾದ್ರೆ ಇನ್ನು ಪರಪ್ಪನ ಅಗ್ರಹಾರ ಕರ್ಕೊಂಡು ಹೋಗ್ತಾರಾ? ಎಲ್ಲಿ ಇಡ್ತಾರೆ ಇವರನ್ನ? 42ನೇ ACMM ನ್ಯಾಯಾಧೀಶರು ಆದೇಶವನ್ನ ಕೊಟ್ಟಿದ್ದಾರೆ. CID ಇನ್ನೂ ಕೂಡ ಅಧಿಕೃತವಾಗಿ ಕೇಸನ್ನ ಕೈಗೆತ್ತಿಕೊಂಡಿಲ್ಲ. ಕೇಸ್ ಫೈಲ್ CID ಅಧಿಕಾರಿಗಳ ಕೈಗೆ ಇನ್ನೂ ಕೂಡ ಸೇರಿಲ್ಲ. ನಾಳೆ ಅಧಿಕೃತವಾಗಿ CID ಸೂರಜ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡೆಯುತ್ತೆ ಅಂತ ಹೇಳಲಾಗಿದೆ. ಸೊ ನಾಳೆವರೆಗೂ ನ್ಯಾಯಾಂಗ ಬಂಧನ ಇದೆ. ಅದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ಹೆಚ್ಚಿನ ವಿಚಾರಣೆಗೆ ಅಂತ ಇದೀಗ ಜುಡಿಷಿಯಲ್ ಕಸ್ಟಡಿ, ಮ್ಯಾಜಿಸ್ಟ್ರೇಟ್ ಕಸ್ಟಡಿಗೆ ನೀಡಲಾಗಿದೆ ಸೂರಜ್ ರೇವಣ್ಣ ಅವರನ್ನ. ಪೊಲೀಸ್ ಕಸ್ಟಡಿ ಅಲ್ಲ, ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. CID ಇನ್ನೂ ಕೂಡ ಅಧಿಕೃತವಾಗಿ ಈ ಕೇಸನ್ನ ಕೈಗೆತ್ತಿಕೊಂಡಿಲ್ಲ. ಈಗ ಹಾಸನ ಪೊಲೀಸರು ಕರ್ಕೊಂಡು ಬಂದು ಜಡ್ಜ್ ಎದುರು ಹಾಜರುಪಡಿಸಿದ್ದಾರೆ. ನಾಳೆ ಅಧಿಕೃತವಾಗಿ CID ಕಸ್ಟಡಿಗೆ ಪಡೆಯುತ್ತೆ ಅಂತ ಹೇಳಲಾಗಿದೆ ಸೂರಜ್ ರೇವಣ್ಣ ಅವರನ್ನ. ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ. ಹಾಗಾಗಿ ದಿಸ್ ಇಸ್ ಕ್ವೈಟ್ ಕಾಮನ್. ಅವರನ್ನ ಕಸ್ಟಡಿಗೆ ಪಡೆಯುವಂಥದ್ದು ನಾಳೆ CID ಡೈರೆಕ್ಟ್ ಆಗಿ, ಈಗ ಆಲ್ರೆಡಿ ಗೃಹ ಸಚಿವರು ಕೇಸನ್ನ CIDಗೆ ವರ್ಗಾವಣೆ ಮಾಡಿರೋದ್ರಿಂದ ನಾಳೆ CID ಕೇಸನ್ನ ಕೈಗೆತ್ತಿಕೊಳ್ಳಲಿದೆ. ಆಗ ಸೂರಜ್ ರೇವಣ್ಣ ಅವರನ್ನ ಡೈರೆಕ್ಟ್ ಆಗಿ ವಶಕ್ಕೆ ಪಡೆಯುತ್ತೆ ಅಂತ ಹೇಳಲಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗ ನ್ಯಾಯಾಂಗ ಬಂಧನ ಆಕ್ಚುಲಿ ಪೊಲೀಸ್ ಕಸ್ಟಡಿ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು, ಆದರೆ CID ಇನ್ನೂ ಕೂಡ ಅಧಿಕೃತವಾಗಿ ಕೇಸ್ ಕೈಗೆತ್ತಿಕೊಂಡಿಲ್ಲ ಅಂತ. ಸೊ ಏನೇನಾಗುತ್ತೆ ಮುಂದೆ? ಈಗ ನ್ಯಾಯಾಂಗ ಬಂಧನ ಅಂತಂದ್ರೆ ಅದು ಎಷ್ಟು ದಿನ, ಕಾಲಾವಧಿ ಎಷ್ಟು, ಏನಿದೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ, ಅಂದ್ರೆ ನಿನ್ನೆ ಅರೆಸ್ಟ್ ಮಾಡಿದಾಗಿಂದಲೂ ಕೂಡ, FIR ದಾಖಲು ಮಾಡಿದಾಗಿಂದಲೂ ಕೂಡ ಹಾಸನ ಪೊಲೀಸರು ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇಲ್ಲಿವರೆಗೂ ಕೂಡ ಒಂದಷ್ಟು ತನಿಖೆ ಮಾಡಿದ್ದಾರೆ. ಸೂರಜ್ ರೇವಣ್ಣನನ್ನ ವಿಚಾರಣೆ ಮಾಡೋದಾಗಿರ್ಬೋದು, ಜೊತೆಗೆ ಆತನ ಮೊಬೈಲ್ ಅನ್ನ ವಶಪಡೆದು ಪರಿಶೀಲನೆ ಮಾಡುವಂತ ಕೆಲಸನೂ ಕೂಡ ಮಾಡಿದ್ರು. ಆದ್ರೆ ಇವತ್ತು ಗೃಹ ಸಚಿವರು ಈ ಒಂದು ಪ್ರಕರಣವನ್ನ CIDಗೆ ವರ್ಗಾವಣೆ ಮಾಡಿ ಆದೇಶವನ್ನ ನೀಡಿದ್ರು. CID ಅಧಿಕಾರಿಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಕೆಲಸವನ್ನ, ಅಂದ್ರೆ ಮಾಹಿತಿಯನ್ನ ಪ್ರಾಥಮಿಕ ಹಂತವಾಗಿ ಈ ಒಂದು ಕೇಸ್ನ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಅಧಿಕೃತವಾಗಿ IO ಇಂದ, ಅಂದ್ರೆ ಹಾಸನದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ IO ಯಾರಿದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಏನಂತಾರೆ, ಅವರಿಂದ ಇನ್ನೂ ಕೂಡ CID ಅಧಿಕಾರಿಗಳು ಒಂದು ಕೇಸ್ ಫೈಲ್ ಅನ್ನ ಅಧಿಕೃತವಾಗಿ ತೆಗೆದುಕೊಂಡಿಲ್ಲ. ಹೀಗಾಗಿ ಸದ್ಯಕ್ಕೆ ಸೂರಜ್ ರೇವಣ್ಣರನ್ನ ಹಾಸನ ಪೊಲೀಸರೇ ಹಾಸನದಿಂದ ಆತನನ್ನ ಇಲ್ಲಿಗೆ ಕರೆತಂದು ಈಗ ಜಡ್ಜ್ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ಕೂಡ CID ಅಧಿಕಾರಿಗಳು ಬಂದು ಕೇಳಿಲ್ಲ ಇನ್ನೂ ಕೂಡ, ಯಾಕಂದ್ರೆ ಇನ್ನೂ ಕೂಡ ಅಧಿಕೃತವಾಗಿ ಕೇಸ್ ಫೈಲ್ ಕೂಡ ಹ್ಯಾಂಡ್ ಓವರ್ ಆಗಿಲ್ಲ. ಹೀಗಾಗಿ ಇವತ್ತು ಭಾನುವಾರ ಕೂಡ ಆಗಿರೋದ್ರಿಂದ, ರಾತ್ರಿ ಕೂಡ ಆಗಿರೋದ್ರಿಂದ ಈಗ ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿ ನ್ಯಾಯಾಧೀಶರು ಆದೇಶನ ಮಾಡಿದ್ದಾರೆ. ನಾಳೆ ಆ ಒಂದು ಕೇಸ್ ಫೈಲ್ ಅನ್ನ ಅಧಿಕೃತವಾಗಿ CID ಅಧಿಕಾರಿಗಳು ಕೈಗೆತ್ತಿಕೊಂಡು ನಂತರ ಕೂಡಲೇ ಸೂರಜ್ ರೇವಣ್ಣನನ್ನ ನಾಳೆಯೇ ಆತನನ್ನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಅವರ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಶ್ರೀಲಕ್ಷ್ಮಿ, ಓಕೆ, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ. ಮಾದೇಶ್, ವಿಲ್ ಕಮ್ ಬ್ಯಾಕ್ ಟು ಯು. ಈಗ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ಕುರಿತಂತೆ. ಏನಾಯ್ತು ಅನ್ನೋದಕ್ಕೆ